ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಡ್ರೈ ಮ್ಯಾಂಗೋ ಪೌಡ್ರ್ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಇವಾಗ ತೋತಾಪುರಿ ಚೆನ್ನಾಗಿ ಬಂದ್ಬಿಟ್ಟಿದೆ. ನಾನು ತೋತಾಪುರಿ ತಗೊಂಡಿದ್ದೀನಿ. ಒಣಗಿದ ಮಾವಿನಕಾಯಿ ಪುಡಿಗೆ ಎಷ್ಟು ರೇಟು ಆಚೆ, ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ, ಇದು ಈ ಥರ ತೋಟ ತೆಗೆದ್ಬಿಡ್ಬೇಕು. ನಾವು ತೆಗೆದ್ಬಿಟ್ಟು ಈ ಥರ ಈ ಸೌತೆಕಾಯಿ ಎಲ್ಲ ನಾವು ಸಿಪ್ಪೆ ತೆಗಿತೀವಲ್ವ, ಅದು ತಗೊಂಡು ಈ ಥರ ಪೇಪರಲ್ಲಿ ಈ ಥರದ್ದು ಮಾಡ್ಕೊಂಬಿಡಿ. ತುಂಬ ಈಸಿ ಮಾಡೋದು. ಈಗ ಒಂದು ಗಿಡ ತೋತಾಪುರಿ 50 ರೂಪಾಯಿ ಏನೋ kg. ತಂದು ಆರಾಮಾಗಿ ಮನೇಲಿ ಮಾಡ್ಕೊಳ್ಬೋದು. ಈ ಥರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೋಡಿ, ಈ ಥರ ಸಿಪ್ಪೆ ತೆಗೆದ್ಬಿಟ್ಟಿದ್ದೀನಿ. ಎಲ್ಲ ಸಿಪ್ಪೆ ತಗೊಂಡಿದ್ದೀನಿ ನಾನು. ನೋಡಿ, ನಾನು ಅರ್ಧ kg ಅಷ್ಟು ತೋತಾಪುರಿ ತಗೊಂಡಿದ್ದೆ. ಇವಾಗ ನಾವು ನೋಡಿ ಈ ಥರ ತುರ್ಕೋಬೇಕು. ನೋಡಿ, ಇದು ಅದೆಲ್ಲ ಈ ಥರ ತುರಿದಿಡಬೇಕು. ನೋಡಿ, ಈ ಥರ ನೋಡಿ, ಇದು ದೊಡ್ಡಲ್ಲಿ ಇರುತ್ತಲ್ವ, ಅದು ತುರ್ಕೊಂಬಿಡ್ಬೇಕು. ಈ ಥರ ತುರ್ಕೋಬೇಕು. ನೋಡಿ, ಎಲ್ಲ ತುರ್ಕೊಂಡಿದ್ದೀನಿ. ಬೇಕಂದರೆ ನಾವು ಜಾಸ್ತಿನೂ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ಸ್ವಲ್ಪ ಲಾಸ್ಟಲ್ಲಿ ಮಿಕ್ಕುತ್ತಲ್ಲ, ಆವಾಗ ಇದೆಲ್ಲ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಈ ಥರ ಹರಡ್ಬಿಟ್ಟು, ಇವಾಗ ಬಿಸಿಲಿದೆಯಲ್ವಾ, ಚೆನ್ನಾಗಿ ಒಣಗಿಬಿಡುತ್ತೆ. ಈ ಥರ ಹರಡ್ಬಿಟ್ಟು ಒಂದು 4-5 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಆಗ ಡ್ರೈ ಮ್ಯಾಂಗೋ ಪೌಡ್ರ್ ರೆಡಿ ಆಗಿಬಿಡುತ್ತೆ. ಇದು ಬಿಸಿಲಿಗೆ ಇಡೋಣ. ಈಗ ನಾನು ಮಾವಿನಕಾಯಿ ತುರಿದು ಒಣಗಾಕಿದ್ನಲ್ಲ, ನೋಡಿ, ತೋತಾಪುರಿ ಮಾವಿನಕಾಯಿ ತುರಿದು ಒಣಗಾಕಿದೆ. ಇದೆಲ್ಲ ಒಣಗಿಬಿಟ್ಟಿದೆ. ಈಗ ಇದು ಪೌಡ್ರ್ ಮಾಡ್ಕೊಳ್ಳೋಣ. ಚಿಕ್ಕ ಜಾರ್ ತಗೊಂಡು ಜಾರಿಗೆ ಇದೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಇದು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಡ್ರೈ ಮ್ಯಾಂಗೋ ಪೌಡ್ರು ಆಯಿತು. ನೋಡಿ, ಮನೇಲೆ ನಾವು ಹೈಜಿನಿಕ್ಕಾಗಿ ಮಾಡ್ಕೊಳ್ಬೋದು. ಆಚೆಯಿಂದ ತರೋ ಬದಲು ತುರಿದ್ಬಿಟ್ಟು ಹಾಕಿದ್ರೆ, ಇವಾಗ ಹೆಂಗಿದ್ರೆ ಬಿಸಿಲಿದೆ ಚೆನ್ನಾಗಿ. ಇದು ಒಂದು ಕಂಟೈನರ್ಗೆ ತುಂಬಿಸ್ಕೊಂಡ್ರೆ ಆಯಿತು. ಪ್ಲಾಸ್ಟಿಕ್ ಆದರೂ ಆಗಲಿ, ಗ್ಲಾಸ್ ಆದರೂ ಆಗಲಿ, ಏನು ಪರವಾಗಿಲ್ಲ. ಅರ್ಧ kgಗೆ ಇಷ್ಟೇ ಬಂದಿರೋದು. ನೋಡಿ, ಅದಕ್ಕೆ ಇದು ತುಂಬ ಕಾಸ್ಟ್ಲಿ ಅಂಗಡಿಯಲ್ಲಿ. ಅರ್ಧ kgಗೆ ಇಷ್ಟು ಒಂದು ಕಾಲಷ್ಟು ಬಂದಿದೆ ಅಷ್ಟು. ನೋಡಿ, ಬಂದಿರೋದು. ನಿಮಗೆ ಈ ಡ್ರೈ ಮ್ಯಾಂಗೋ ಪೌಡ್ರು ಮಾಡೋ ರೀತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ತುಂಬ ಕಾಸ್ಟ್ಲಿ ಇರುತ್ತೆ ಇದು. ಆಚೆ ಮನೇಲೇ ಇವಾಗ ಮಾಡ್ಕೊಳ್ಬೋದು. ಹೈಜೆನಿಕ್ಕಾಗಿ ಇರುತ್ತೆ ಮನೇಲಿ ಮಾಡಿಕೊಂಡ್ರೆ.